ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಉಡುಪಿಯಲ್ಲಿ ಮುಂದುವರಿದ ಗಾಳಿ ಸಹಿತ ಮಳೆ ಆರ್ಭಟ. ಗಂಟೆಗೆ 55 ಕಿಲೋಮೀಟರ್ ವೇಗದಲ್ಲಿ ಬೀಸ್ತಾ ಇದೆ ಗಾಳಿ. ಅಪಾಯದ ಮಟ್ಟ ಮೀರಿದ ನದಿಗಳು. ಕಡಲ ತೀರದಲ್ಲಿ ಅತಿ ದೊಡ್ಡ ಚಂಡಮಾರುತದ ಸೂಚನೆ. 4 ತಾಲೂಕಿನಾದ್ಯಂತ ಪವರ್ ಕಟ್. ಮಂಗಳೂರಿನ ಬಟ್ಟಪ್ಪಾಡಿಯಲ್ಲಿ ಹೆಚ್ಚಾದ ಕಡಲ್ ಕೊರೆತ. ಅಪಾಯದಲ್ಲಿರೋ ಕಡಲ ತಡಿಯ ಮನೆಗಳು. ಕಡಲ್ ಕೊರೆತ ತಡೆಗೆ ಹಾಕಿದ್ದ ಕಲ್ಲುಗಳು ಸಮುದ್ರ ಪಾಲು. ಮೂರು ದಿನಗಳ ಮಳೆಗೆ ಹೈರಾಣಾದ ಕೊಡಗು ಚೆಸ್ಕಾಂ. ಗಾಳಿ ಮಳೆಯ ಹೊಡೆತಕ್ಕೆ ಮುರಿದು ಬಿದ್ದ 765 ವಿದ್ಯುತ್ ಕಂಬಗಳು. ಕತ್ತಲೆಯಲ್ಲೇ ಪರದಾಡ್ತಿದ್ದಾರೆ ಗ್ರಾಮೀಣ ಭಾಗದ ಜನ. ನಗರ ಪ್ರದೇಶದಲ್ಲಿ ವಿದ್ಯುತ್ ಮರು ಸಂಪರ್ಕ ಯಶಸ್ವಿ. ಚಾರ್ಮಾಡಿ ಘಾಟ್ನಲ್ಲಿ ಅವೈಜ್ಞಾನಿಕ ಕಾಮಗಾರಿ. ಮಳೆಯ ನಡುವೆ ತಡೆಗೋಡೆ ನಿರ್ಮಿಸೋ ಹುಚ್ಚು ಸಾಹಸ. ಮೊದಲಿದ್ದ ತಡೆಗೋಡೆ ಒಡೆದು ಪ್ರಪಾತಕ್ಕೆ ರೆಡ್ ಟೇಪ್ ಹಾಕಿರೋ ಹೆದ್ದಾರಿ ಪ್ರಾಧಿಕಾರ. ಸ್ಥಳೀಯರ ಆಕ್ರೋಶ. ಮಲೆನಾಡ ಮಳೆಗೆ ಅಲ್ಲೋಲ ಕಲ್ಲೋಲವಾಯಿತು ದತ್ತಪೀಠದ ಮಾರ್ಗ. ಒಂದೆಡೆ ಕೊಚ್ಚಿ ಹೋದ ರಸ್ತೆ, ಇನ್ನೊಂದೆಡೆ ತಡೆಗೋಡೆ ಇಲ್ಲದೆ ಸಂಚಾರ. ಹೊರ ಸಾಹಸ ಪಟ್ಟು ದತ್ತಪೀಠಕ್ಕೆ ಸಾಗ್ತಾ ಇದ್ದಾರೆ ಪ್ರವಾಸಿಗರು. ಮಲ್ನಾಡಲ್ಲಿ ವ್ಯಾಪಕ ಮಳೆಯಿಂದ ಮೈದುಂಬಿ ಹರಿತಾ ಇದೆ ತುಂಗಭದ್ರಾ ನದಿಗೆ. ಯಾರು ಇಳಿಯದಂತೆ ಹೊನ್ನಾಳಿ, ನ್ಯಾಮತಿ, ಹರಿಹರ ಜನರಿಗೆ ಸೂಚನೆ. ಅಪಾಯ ಲೆಕ್ಕಿಸದೆ ವಾಹನ ತೊಳಿತಾ ಇರೋ, ಮೀನು ಹಿಡಿತಾ ಇರೋ ಜನ. ಮಾನ್ವಿ ತಾಲೂಕಿನ ದೋತರಬಂಡಿ ಹಳ್ಳದ ಸೇತುವೆ ಮುಳುಗಡೆ. ಕೊಚ್ಚಿ ಹೋಗ್ತಾ ಇದ್ದ 4 ಪಾರು. ಹಳ್ಳದಲ್ಲಿ ಬಿದ್ದ ಬೈಕ್ಗಳನ್ನು ಜೆಸಿಬಿಯಿಂದ ಹೊರತೆಗೆದ ಗ್ರಾಮಸ್ಥರು. ಬೆಂಗಳೂರಲ್ಲಿ ಬಾಯಿ ತೆರೆದ ಗುಂಡಿ ಬಗ್ಗೆ ನಟ ಅನಿರುದ್ಧ್ ಬೇಸರ. ಕನಕಪುರ ರಸ್ತೆಯ ದೊಡ್ಡ ಕಲ್ಲಸಂದ್ರದಲ್ಲಿರೋ ಗುಂಡಿ ಕೂಡಲೇ ಗುಂಡಿ ಮುಚ್ಚುವಂತೆ ಬೇಡಿಕೆ. ಬಿಬಿಎಂಪಿಗೆ ಮನವಿ. ಮಹದೇವಪುರದಲ್ಲಿ ರಸ್ತೆ ಗುಂಡಿಗಳದ್ದೇ ಹಾವಳಿ. ಮಣತೂರಲ್ಲಿ ಐಟಿ ನೌಕರರು, ಸ್ಥಳೀಯರ ಆಕ್ರೋಶ. ಟ್ಯಾಕ್ಸ್ ಕಟ್ಟಿ ಜೀವ ಕಳ್ಕೊಳ್ಬೇಕಾ? ರಸ್ತೆ ಸರಿ ಮಾಡದಿದ್ರೆ ನಮ್ಮ ದುಡ್ಡು ನಮಗೆ ವಾಪಸ್ ಕೊಡಿ ಅಂತ ಆಕ್ರೋಶ. ರಾಜ್ಯದಲ್ಲಿ ಶತಕ ತಲುಪಿದ ಕೊರೋನಾ ಪ್ರಕರಣ. ಕಳೆದ 24 ಗಂಟೆಯಲ್ಲಿ 36 ಹೊಸ ಕೇಸು. 96 ಜನರಿಗೆ ಹೋಮ್ ಐಸೋಲೇಷನ್. 4 ಸೋಂಕಿತರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಕೊರೋನಾ ಆತಂಕದ ಮಧ್ಯೆ ನಾಳೆಯಿಂದ ಶಾಲೆಗಳು ಪುನಾರಂಭ. ಶಾಲೆಗಳಿಗೆ ಪ್ರತ್ಯೇಕ ಮಾರ್ಗಸೂಚಿ ಹೊರಡಿಸಲು ತಯಾರಿ. ಶಿಕ್ಷಣ ಇಲಾಖೆಗೆ ಸೂಚನೆ ಕೊಟ್ಟಿರೋ ಆರೋಗ್ಯ ಇಲಾಖೆ. ಕೇರಳದಲ್ಲಿ ಹೆಚ್ಚುತ್ತಾ ಇರೋ ಕೋವಿಡ್ ಕೇಸ್ನಿಂದ ಗಡಿ ಗ್ರಾಮಗಳಲ್ಲಿ ಅಲರ್ಟ್. ವಾಹನ ಸವಾರರು, ಕೂಲಿ ಕಾರ್ಮಿಕರ ಮೇಲೆ ನಿಗಾ. ಹಸಿರಿಕೋಟೆ ತಾಲೂಕಿನ ಬಾವಲಿ ಚೆಕ್ ಪೋಸ್ಟ್ನಲ್ಲಿ ಆರೋಗ್ಯ ತಪಾಸಣೆ. ಒಂದು ಕಡೆ ಕೊರೋನಾ, ಮತ್ತೊಂದೆಡೆ ಡೆಂಗಿ ಭೀತಿ. ಬೆಂಗಳೂರಲ್ಲಿ 700ರ ಗಡಿ ದಾಟಿದ ಡೆಂಗಿ ಕೇಸ್. ಆರೋಗ್ಯ ಇಲಾಖೆಗೆ ಟೆನ್ಷನ್ ಮೇಲೆ ಟೆನ್ಷನ್. ಬಂಟ್ವಾಳದಲ್ಲಿ ಅಬ್ದುಲ್ ರೆಹಮಾನ್ ಬರ್ಬರ ಹತ್ಯೆ ಪ್ರಕರಣ. ಸ್ವಗ್ರಾಮ ಕೊಲ್ತಮಜಲಿನ ಮಸೀದಿಯಲ್ಲಿ ನಡೆಯಲಿರೋ ಅಂತ್ಯಕ್ರಿಯೆ. ಗಾಯಾಳು ಕೊಟ್ಟ ದೂರಿನ ಮೇರೆಗೆ 15 ಮಂದಿ ವಿರುದ್ಧ ಎಫ್ಐಆರ್ ದಾಖಲು. ಬಿಗಿ ಭದ್ರತೆ ಮಧ್ಯೆ ಮಂಗಳೂರು ಬಂಟ್ವಾಳದಲ್ಲಿ ಪರಿಸ್ಥಿತಿ ಉದ್ವಿಗ್ನ. ಸುರತ್ಕಲ್ನಲ್ಲಿ ಖಾಸಗಿ ಬಸ್ ಮೇಲೆ ಕಲ್ಲು ತೂರಾಟ. ಕಲ್ಲೇಟಿನಿಂದಾಗಿ ಬಸ್ನ ಗಾಜು ಪುಡಿ ಪುಡಿ. ಬಿಜೆಪಿಯಿಂದ ಉಚ್ಚಾಟಿತ ಶಾಸಕರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅಭಯ. ತಾವು ವಿಚಲಿತ ಆಗೋದು ಬೇಡ, ನಿಮ್ಮೊಂದಿಗೆ ನಾವಿದ್ದೀವಿ, ಈ ಕ್ಷೇತ್ರದ ಅಭಿವೃದ್ಧಿ ಕಡೆ ಗಮನ ಕೊಡಿ ಅಂತ ಡಿಕೆಶಿ ಭರವಸೆ. ದೇಶ ತಿರುಗಿದ ನಂತರ ವಿದೇಶಕ್ಕೆ ಹಾರಲು ಸಜ್ಜಾದ ನಟ ದರ್ಶನ್. ಸಿನಿಮಾ ಶೂಟಿಂಗ್ ಆಗಿ ದುಬೈ, ಯುರೋಪ್ಗೆ ತೆರಳಲು ಅನುಮತಿ ಕೋರಿ ಕೋರ್ಟ್ಗೆ ಅರ್ಜಿ. ಸಿಟಿ ಸಿವಿಲ್ ಕೋರ್ಟ್ನಲ್ಲಿಂದು ವಿಚಾರಣೆ. ಆಟೋ ಮೀಟರ್ ದರ ಹೆಚ್ಚಳದ ಬಗ್ಗೆ ಬೆಂಗಳೂರು ಡಿಸಿ ನೇತೃತ್ವದಲ್ಲಿ ಸಭೆ. ಆರ್ಟಿಒ ಅಧಿಕಾರಿಗಳು, ಆಟೋ ಯೂನಿಯನ್ಸ್ ಭಾಗಿ. ಕನಿಷ್ಠ ಪ್ರಯಾಣ ದರ 30ರಿಂದ 40ಕ್ಕೆ ಏರಿಕೆ.
ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾದ ನಟ ಕಮಲ್ ಹಾಸನ್. ತಮಿಳು ಕನ್ನಡ ಒಂದೇ ಕಾಲದಲ್ಲಿ ಹುಟ್ಟಿದ ಭಾಷೆಗಳು. ಕಮಲ್ ಹಾಸನ್ಗೆ ಭಾಷಾ ಇತಿಹಾಸದ ಕೊರತೆ ಇದೆ. ಸಾಹಿತಿ ಡಾಕ್ಟರ್ ಬಾಳಣ್ಣ ಶಿಗಿಹಳ್ಳಿ ಆಕ್ರೋಶ. ಹಾವೇರಿ ಸಬ್ ಜೈಲಿನಲ್ಲಿ ಹಾನಗಲ್ ಗ್ಯಾಂಗ್ ರೇಪ್ ಆರೋಪಿಗಳದ್ದೇ ದರ್ಬಾರ್. ಕಂಬಿ ಹಿಂದೆ ಹೋಗಿದ್ರು ಗ್ಯಾಂಗ್ ಕಟ್ಕೊಂಡು ಅಟ್ಟಹಾಸ. ಸಿಬ್ಬಂದಿಗೂ ಬೈತಾರೆ, ಸಿಬ್ಬಂದಿ ಸುಮ್ಮನಿರ್ತಾರೆ. ಬಿಡುಗಡೆಯಾಗಿ ಬಂದ ಕೈದಿ ಬಿಚ್ಚಿಟ್ಟ ಕರಾಳ ಸತ್ಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.